ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಹೇಳ್ತಿರೋ ವಿಷಯ ಬಂದು ಆಲ್ಟರ್ನೇಟಿವ್ ಪಾರ್ಕಿಂಗ್ ಅಂತ. ನೀವೆಲ್ಲ ಕಡೆ ಬೋರ್ಡ್ಗಳಲ್ಲಿ ನೋಡಿರ್ತೀವ, ಪಾರ್ಕಿಂಗ್ ಅಂತ ಇರುತ್ತೆ, ಪಿ ಅಂತ ಇರುತ್ತೆ. ಬಟ್ ನಾವಲ್ಲಿ ಪಾರ್ಕ್ ಮಾಡಿರ್ತೀವಿ, ಆದ್ರೂ ಸಹ ಬಂದು ಪೊಲೀಸರು ನಮ್ಮ ಗಾಡಿಗಳಿಗೆ ಲಾಕ್ ಮಾಡಿರ್ತಾರೆ, ವೀಲ್ ಲಾಕ್ ಮಾಡಿರ್ತಾರೆ. ಯಾಕೆ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಯಾಕಪ್ಪ ಅಂದ್ರೆ ಪಿ ಅಂದ್ರೆ ಪಾರ್ಕಿಂಗ್, ಅದ್ರ ಕೆಳಗಡೆ ಡಿಜಿಟ್ಸ್ ಗಳು ಇರ್ತವೆ. ಅದು ಡಿಜಿಟ್ಸ್ ಗಳಲ್ಲ, ಅದು ಡೇಟ್ ಇರ್ತವೆ. ಏನಪ್ಪಾ ಅಂದ್ರೆ ಪಿ ಅಂತ ಬರ್ದು ಅದ್ರ ಕೆಳಗೆ 1, 3, 5 ಅಥವಾ 2, 4, 6 ಹೀಗೆ ಡೇಟ್ಸ್ ಗಳು ಇರ್ತವೆ. ಈ ಡೇಟ್ಸ್ ಗಳು ಏನ್ ಸೂಚನೆ ಮಾಡ್ತಾವಂತಪ್ಪ ಅಂದ್ರೆ ಪಾರ್ಕಿಂಗು ಈ ಡೇಟ್ ಗಳಲ್ಲಿ ಈ ಸೈಡ್ ಮಾಡಬಹುದು, ಮತ್ತೆ ಇನ್ನೊಂದ್ ಸೈಡ್ ಅಲ್ಲಿ ಆ ಡೇಟ್ ಗಳಲ್ಲಿ ಮಾಡಬಹುದು. ಇದನ್ನ ಆಡ್ ಮತ್ತೆ ಈವನ್ ಆಗಿ ಡಿವೈಡ್ ಮಾಡಿದ್ದಾರೆ. ಆಡ್ ಅಂದ್ರೆ 1, 3, 5, 7, 9 ಈ ತರ ಈ ಡೇಟ್ ಗಳಲ್ಲಿ ನೀವು ಬೋರ್ಡ್ ಯಾವ ಲೆಫ್ಟ್ ಸೈಡ್ ಇದ್ರೆ ಲೆಫ್ಟ್ ಸೈಡ್ ಪಾರ್ಕಿಂಗ್ ಮಾಡಬಹುದು, ರೈಟ್ ಸೈಡ್ ಇದ್ರೆ ರೈಟ್ ಸೈಡ್ ಮಾಡಬಹುದು. ಹಾಗೆ ಈವನ್ ನಂಬರ್ ಕೂಡ ಇರುತ್ತೆ, 2, 4, 6, 8 ಈ ತರ ಇದ್ರೆ ನೀವು ಈವನ್ ನಂಬರ್ ಬೋರ್ಡ್ ಯಾವ ಕಡೆ ಇರುತ್ತೆ ಆ ದಿನ ನೀವು ಆ ಕಡೆ ಪಾರ್ಕಿಂಗ್ ಮಾಡಬಹುದು. ನೀವು ಇದನ್ನ ಪಿ ಅಂತ ಇದ್ದು ನಾವು ಈ ಕಡೆ ಪಾರ್ಕಿಂಗ್ ಮಾಡಿದೀವಿ ಅಂದ್ರೆ ಅದು ರಾಂಗ್ ಪಾರ್ಕಿಂಗ್ ಆಗುತ್ತೆ. ನಿಮ್ಗೆ ಪೊಲೀಸರು ಮತ್ತೆ ನೀವು ಗಾಡಿ ನಿಲ್ಸೋದ್ರೆ ಅಲ್ಲಿ ಬಂದು ವೀಲ್ ಲಾಕ್ ಮಾಡ್ತಾರೆ, ನೀವು ಅದಕ್ಕೆ ದಂಡ ಕಟ್ಟಬೇಕಾಗತ್ತೆ. ಹಾಗಾಗಿ ನೀವು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ರೆ ಒಳ್ಳೇದು. ಈ ಆಲ್ಟರ್ನೇಟಿವ್ ಪಾರ್ಕಿಂಗ್ ಅಲ್ಲಿ ಏನಿದೆ ವಿಶೇಷ ಅಂದ್ರೆ ಒಂದ್ ರೋಡ್ ಅಲ್ಲಿ ಒಂದು ದಿನ ಲೆಫ್ಟ್ ಸೈಡ್ ಪಾರ್ಕಿಂಗ್ ಕೊಡ್ತಾರೆ, ಮತ್ತೆ ಒನ್ ಡೇ ರೈಟ್ ಸೈಡ್ ಪಾರ್ಕಿಂಗ್ ಇರುತ್ತೆ. ಸೊ ಅದನ್ನ ಆಡ್ ನಂಬರ್ ಮತ್ತು ಈವನ್ ನಂಬರ್ ಆಗಿ ಡಿವೈಡ್ ಮಾಡಿದ್ದಾರೆ. ಇದು ಟ್ರಾಫಿಕ್ ಜಾಮ್ ಆಗೋದನ್ನ ಹಾಗೂ ಅಲ್ಲಿ ಗಾಡಿಗಳ ವೆಹಿಕಲ್ ಮೂವ್ಮೆಂಟ್ ಅಥವಾ ಸುಗಮ ಸಂಚಾರಕ್ಕೆ ಅನುವಾಗಲಿ ಅಂತ ಮಾಡಿರೋದು. ಹಾಗಾಗಿ ನೀವು ಎಲ್ಲೇ ಪಾರ್ಕ್ ಮಾಡೋದಿದ್ರು ಆಲ್ಟರ್ನೇಟಿವ್ ಪಾರ್ಕಿಂಗ್ ಅಂತ ಬೋರ್ಡ್ಗಳು ಪಿ ಅಂತ ಬಂದ್ರೆ ಅಲ್ಲಿ ನೀವು ಬೋರ್ಡ್ ಅಲ್ಲಿ ಕೆಳಗಡೆ ಡಿಜಿಟ್ ಇರ್ತವೆ, ಆ ಡಿಜಿಟ್ ಅಥವಾ ಡೇಟು ಅದನ್ನ ನೀವು ನೋಡಿ ಅಬ್ಸರ್ವ್ ಮಾಡಿ ಪಾರ್ಕ್ ಮಾಡಬೇಕಾಗುತ್ತೆ. ನಮ್ಮ ಶಿವಮೊಗ್ಗದಲ್ಲಿ ಎಲ್ಲೆಲ್ಲಿ ಆಲ್ಟರ್ನೇಟಿವ್ ಪಾರ್ಕಿಂಗ್ ಇದೆ ಅಂತ ನೋಡೋದಾದ್ರೆ ದುರ್ಗಿಗುಡಿಯಲ್ಲಿ ಇದೆ, LLR ರೋಡ್ ಅಲ್ಲಿ ಇದೆ, JPN ರೋಡ್ ಅಲ್ಲಿ ಇದೆ, ಮತ್ತೆ ಹೊಸದಾಗಿ DD ಕ್ರಾಸ್ ಅಲ್ಲೂ ಸಹ ಈಗ ಆಗಿದೆ. ಹಾಗೆ ಎಲ್ಲ ಕಡೆ ಬೋರ್ಡ್ ಇದೆ. ವೆಹಿಕಲ್ ಗಳು ಬಹಳ ಪಾರ್ಕಿಂಗ್ ಮಾಡಿರ್ತವೆ, ನಾವು ನೋಡುತ್ತಿರ್ತೀವಿ. ಬಟ್ ಅವರು ಪಾರ್ಕಿಂಗ್ ಬೋರ್ಡ್ ಇದ್ರು ಸಹ ಅಲ್ಲಿ ಬಂದು ಪಾರ್ಕಿಂಗ್ ಮಾಡಿರ್ತಾರೆ, ಡೇಟ್ ಅಬ್ಸರ್ವ್ ಮಾಡ್ತಾರೆ. ಆದ್ರೂ ಕೆಲವು ತಪ್ಪು ಮಾಡ್ತಾರೆ. ಈ ರೀತಿ ತಪ್ಪು ಮುಂದೆ ನೀವೇನ್ ಮಾಡಕ್ ಹೋಗ್ಬೇಡಿ. ಈ ವಿಷಯ ಬೇರೆಯವರಿಗೂ, ಹೊರಗಡೆಯಿಂದ ಬರೋ ಜಿಲ್ಲೆಯವರಿಗೂ ಸಹ ರೀಚ್ ಆಗ್ಲಿ. ಎಲ್ರಿಗೂ ಮಾಹಿತಿ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ ಹಾಗೂ ವಿಷಯನ ಶೇರ್ ಮಾಡಿ. ಧನ್ಯವಾದಗಳು.